ಒಂದು ಹಳೆಯ ಸಿನಿಮಾ ಈಗಿನ ಕಾಲದ ಬಾಹುಬಲಿ ಸಿನಿಮಾ ಮಾಡಲು ಪ್ರೇರೇಪಿಸುತ್ತದೆ ಅಂದರೆ ನೀವು ನಂಬ್ತೀರಾ? ಹೌದು, ಸುಮಾರು 57 ವರ್ಷದ ಹಿಂದೆ ಮಾಡಿದ ಕನ್ನಡ ಸಿನಿಮಾವನ್ನು ನೋಡಿ ಪ್ರೇರೇಪಿತರಾದ ತೆಲುಗು ನಿರ್ದೇಶಕರು ಆ ಸಿನಿಮಾವನ್ನು ಮಾಡ್ತಾರೆ. ಹಾಗಾದರೆ ಆ ಸಿನಿಮಾ ಯಾವುದು ಅಂತ ಕೇಳ್ತೀರಾ? ಇದೊಂದು ಬರೀ ಸಿನಿಮಾವಲ್ಲದೆ ಒಬ್ಬ ನಿಜವಾದ ರಾಜನ ಕಥೆಯೂ ಕೂಡ ಆಗಿದೆ. ಆ ರಾಜನ ಇತಿಹಾಸ ಮತ್ತು ನಾಯಕ ನಟರಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಚಿತ್ರದಲ್ಲಿ ಕಾಣಿಸಿದಂತಹ ತೊಂದರೆಗಳು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ನಮಸ್ಕಾರ, ನಮ್ಮ ಸ್ಕ್ರೀನ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಲ್ಕರ್. ಬಾಹುಬಲಿ ಚಿತ್ರದ ಆ ಅದ್ದೂರಿ ಆನೆಗಳ ಸೀನ್ ನೆನಪಿದೆಯಾ? ನಾಯಕನ ಆ ಭವ್ಯ ಎಂಟ್ರಿ ಕಂಡು ನಾವೆಲ್ಲ ಬೆರಗಾಗಿದ್ದೆವು. ಆದರೆ ನಿಮಗೆ ಗೊತ್ತಾ, ಇಡೀ ಭಾರತವೇ ಮೆಚ್ಚಿದ ಬಾಹುಬಲಿ ಸಿನಿಮಾದ ಹಲವು ದೃಶ್ಯಗಳಿಗೆ ಸ್ಫೂರ್ತಿಯಾಗಿದ್ದು ನಮ್ಮ ಕನ್ನಡದ ಒಂದು ಹಳೆಯ ಸಿನಿಮಾ. ಹೌದು, ಇಂದಿಗೆ ಬರೋಬ್ಬರಿ 57 ವರ್ಷದ ಹಿಂದೆ ಯಾವುದೇ ಗ್ರಾಫಿಕ್ಸ್ ಇಲ್ಲದ ಕಾಲದಲ್ಲಿ ಕೇವಲ ಕಪ್ಪು ಬಿಳುಪು ತಂತ್ರಜ್ಞಾನದಲ್ಲೇ ಸಾವಿರಾರು ಆನೆ ಕುದುರೆಗಳನ್ನು ಬಳಸಿ ಸೃಷ್ಟಿಯಾದ ಆ ಮಹಾನ್ ಕಾವ್ಯವೇ ಇಮ್ಮಡಿ ಪುಲಕೇಶಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆನೆಗಳನ್ನು ಸವಾರಿ ಮಾಡ್ತಾ ಕತ್ತಿ ಬೀಸ್ತಾ ಇದ್ರೆ ಅದು ಸಿನಿಮಾದಂತೆ ಇರಲಿಲ್ಲ. ಬದಲಿಗೆ ಸಾಕ್ಷಾತ್ ಚಾಲುಕ್ಯ ಚಕ್ರವರ್ತಿಯೇ ಮರುಹುಟ್ಟಿ ಬಂದಂತೆ ಇತ್ತು. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬಾಹುಬಲಿಗೂ ಸ್ಫೂರ್ತಿಯಾದ ಆ ಐತಿಹಾಸಿಕ ಚಿತ್ರದ ಹಿಂದೆ ನಡೆದ ಅಚ್ಚರಿಯ ಸಂಗತಿಗಳನ್ನು, ಚಿತ್ರೀಕರಣದಲ್ಲಿ ಅಣ್ಣವರು ತೋರಿದ ಸಾಹಸಗಳನ್ನು ಮತ್ತು ಚಿತ್ರೀಕರಣದ ರೋಚಕ ಇತಿಹಾಸವನ್ನು ಬಿಚ್ಚಿಡಲಿದ್ದೇವೆ. ಬಾಹುಬಲಿ ಚಿತ್ರದ ಕತೆಗಾರ ವಿಜೇಂದ್ರ ಪ್ರಸಾದ್ ಅವರು ತಿಳಿಸಿರುವಂತೆ, ಇಮ್ಮಡಿ ಪುಲಕೇಶಿ ಚಿತ್ರದ ಹೀರೋ ಇಂಟ್ರೊಡಕ್ಷನ್ ದೃಶ್ಯವು ಅವರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆಂದರೆ ಅವರು ಅದೇ ಮಾದರಿಯ ದೃಶ್ಯವನ್ನು ಬಾಹುಬಲಿ ಚಿತ್ರದಲ್ಲೂ ಅಳವಡಿಸಿದ್ದಾರೆ. ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ ಚಿತ್ರ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬ್ಲಾಕ್ ಬಸ್ಟರ್ ಚಿತ್ರ. ಬಾಹುಬಲಿ ಚಿತ್ರವು ಮೂಲತಃ ತೆಲುಗು ಮತ್ತು ತಮಿಳು ಭಾಷೆಯಲ್ಲಿ ಏಕಕಾಲದಲ್ಲಿ ತಯಾರಾದ ಚಿತ್ರ. ಮುಂದೆ ಕನ್ನಡ, ಹಿಂದಿ, ಮಲಯಾಳಂ, ಚೈನೀಸ್, ಜಪಾನೀಸ್, ಇಂಗ್ಲಿಷ್ ಸೇರಿದಂತೆ ಹಲವು ವಿದೇಶಿ ಭಾಷೆಗಳಿಗೂ ಕೂಡ ಡಬ್ ಆಗಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತು. ಇಮ್ಮಡಿ ಪುಲಕೇಶಿ ಮಗುವಾಗಿದ್ದಾಗ ತಂದೆಯನ್ನ ಕಳೆದುಕೊಂಡು ಸ್ವಂತ ಚಿಕ್ಕಪ್ಪನಿಂದಲೇ ವಂಚನೆಗೆ ಒಳಗಾದ ಬಾಲಕ ಎರೆಯ ತನ್ನ ಸ್ವಪ್ರಯತ್ನದಿಂದ ಸೈನ್ಯ ಕಟ್ಟಿ ಹೇಗೆ ಇಡೀ ದಕ್ಷಿಣ ಭಾರತದ ಮಹಾನ್ ಚಕ್ರವರ್ತಿಯಾದ ಎಂಬುದು ಇಂದಿನ ಯುವಕರಿಗೆ ದೊಡ್ಡ ಪ್ರೇರಣೆ. ಬಾಹುಬಲಿ ಚಿತ್ರದಲ್ಲಿಯೂ ಸಹ ಇದೇ ರೀತಿಯ ಅಧಿಕಾರಕ್ಕಾಗಿ ಕುಟುಂಬದೊಳಗಿನ ಸಂಘರ್ಷದ ಎಳೆ ಇರುವುದನ್ನು ನೀವು ಇಲ್ಲಿ ಹೋಲಿಸಬಹುದು. ಬಾಹುಬಲಿ ಚಿತ್ರಕ್ಕೆ ಇಷ್ಟೆಲ್ಲ ಪ್ರೇರಣೆಯಾದ ಇಮ್ಮಡಿ ಪುಲಕೇಶಿ ಸಿನಿಮಾ ಮತ್ತು ಇತಿಹಾಸದ ಬಗ್ಗೆ ಇಲ್ಲಿ ಹೇಳಲೇಬೇಕು, ಹಾಗೆ ನೀವು ಕೇಳಲೇಬೇಕಾಗಿದೆ. ದಯವಿಟ್ಟು ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ಚಿತ್ರದ ತಾರಾಗಣದಲ್ಲಿ ನಾಯಕ ನಟನಾಗಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಪನಾ, ಜಯಂತಿ ಮತ್ತು ಬಾಲಕೃಷ್ಣ ಮುಖ್ಯವಾದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಿರ್ದೇಶನ NC ರಾಜನ್ ಮತ್ತು ಸಂಭಾಷಣೆ GV ಅಯ್ಯರ್ ಅವರಾಗಿತ್ತು. ಇಮ್ಮಡಿ ಪುಲಕೇಶಿ ಚಿತ್ರೀಕರಣದ ವೇಳೆ ಅನೇಕ ಪ್ರಮುಖ ಘಟನೆಗಳು ನಡೆದು ಬಂದಿದ್ದವು. ಅದರಲ್ಲಿ ಪ್ರಮುಖ ಘಟನೆಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ರಾಜ್ಕುಮಾರ್ ಅವರ ಶಿಸ್ತು ಅದೇನೆಂದರೆ, ಇಮ್ಮಡಿ ಪುಲಕೇಶಿಯಂತಹ ಐತಿಹಾಸಿಕ ಪಾತ್ರವನ್ನು ಮಾಡಬೇಕಾದ್ರೆ ದೈಹಿಕ ಕಟ್ಟುಮಸ್ತನ್ನು ಕಾಪಾಡಿಕೊಳ್ಳಲು ಅವರು ಕಠಿಣ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ರು, ಹಾಗೆ ವ್ಯಾಯಾಮವನ್ನು ಮಾಡ್ತಾಯಿದ್ರು. ಹಾಗೆ ನಿರ್ದೇಶಕರು ಎಲ್ಲರೂ ಬರುವ ಮುಂಚೆಯೇ ಸಮಯಕ್ಕೆ ಬೆಲೆ ಕೊಡುತ್ತಿದ್ದ ಅವರು, ನಾನು ತಡವಾಗಿ ಬಂದರೆ ಇಡೀ ತಂಡದ ಕೆಲಸ ವ್ಯರ್ಥವಾಗುತ್ತದೆ ಅಂತ ಹೇಳಿ ಎಲ್ಲರಿಗಿಂತ ಮುಂಚೆ ಅವರು ಸೆಟ್ಟಲ್ಲಿ ಇರ್ತಾ ಇದ್ರಂತೆ. ಬಾದಾಮಿಯ ಗುಹಾಂತರ ದೇವಾಲಯದ ಬಳಿ ಚಿತ್ರೀಕರಿಸುವಾಗ ಈಗಿನಂತೆ ಸುಧಾರಿತ ಸೌಲಭ್ಯಗಳಿರಲಿಲ್ಲ. ಭಾರವಾದ ಕ್ಯಾಮೆರಾಗಳನ್ನು ಬೆಟ್ಟ ಹತ್ತಿಸಿಕೊಂಡು ಹೋಗಲು
ರಾಜ್ಕುಮಾರ್ ಅವರು ತಾವೇ ಕಾರ್ಮಿಕರ ಜೊತೆ ಸೇರಿ ಸಹಾಯ ಮಾಡ್ತಿದ್ರಂತೆ. ಐತಿಹಾಸಿಕ ಸ್ಮಾರಕಗಳಿಗೆ ಹಾನಿಯಾಗದಂತೆ ಚಿತ್ರೀಕರಿಸುವುದು ದೊಡ್ಡ ಸವಾಲಾಗಿತ್ತಂತೆ. ಕನ್ನಡದ ಮೇರು ವ್ಯಕ್ತಿ ಜಿ.ವಿ. ಅಯ್ಯರ್ ಅವರ ಸಂಸ್ಕೃತ ಮಿಶ್ರಿತ ಶುದ್ಧ ಕನ್ನಡದ ಸಂಭಾಷಣೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಕಂಠಪಾಠ ಮಾಡಿ ಒಂದೇ ಟೇಕಲ್ಲಿ ಚಿತ್ರವನ್ನು ಮುಗಿಸ್ತಾ ಇದ್ರಂತೆ. ಇದನ್ನು ಚಿತ್ರೀಕರಿಸಿದ್ದು ಬಾದಾಮಿ, ಪಟ್ಟದಕಲ್ಲು ಮತ್ತು ಐಹೊಳೆಯ ನೈಜ ತಾಣಗಳಲ್ಲಿ ಚಿತ್ರೀಕರಣವನ್ನು ನಡೆಸಲಾಗಿತ್ತು. ಅವತ್ತಿನ ಕಾಲಕ್ಕೆ ಕಪ್ಪು ಬಿಳುಪಿನಲ್ಲೂ ಅದ್ಧೂರಿ ಯುದ್ಧದ ದೃಶ್ಯಗಳನ್ನು ತುಂಬಾನೇ ಸವಾಲಾಗಿ ಈ ಚಿತ್ರ ಅದ್ಭುತವಾಗಿ ಮೂಡಿ ಬಂದ ಒಂದು ಚಿತ್ರ. ಇಂದಿನ ಪೀಳಿಗೆಗೆ ಇದು ಐತಿಹಾಸಿಕ ಚಿತ್ರ ಅಷ್ಟೇ ಅಲ್ಲ, ನಮ್ಮ ರಕ್ತದ ಕಣಕಣದಲ್ಲಿ ಉಳಿದಂಥ ರಾಜರ ಶೌರ್ಯ. ಇಂದಿನಂತೆ CGI ಅಥವಾ ಗ್ರಾಫಿಕ್ಸ್ ಇಲ್ಲದ ಆ ಕಾಲದಲ್ಲಿ ಯುದ್ಧದ ದೃಶ್ಯಗಳಿಗಾಗಿ ನಿಜವಾದ ಆನೆಗಳು, ಕುದುರೆಗಳು ಮತ್ತು ಸಾವಿರಾರು ಜನಗಳನ್ನು ಕರೆಸಿದ್ರು. ಅದನ್ನು ಎಲ್ಲಿಂದ ಕರೆಸಿದ್ರು, ಆನೆಗಳು ಹೇಗೆ ಸಿಕ್ಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತೀನಿ. ಮೈಸೂರು ಅರಮನೆಯ ಆನೆಗಳನ್ನು ಮತ್ತು ಹತ್ತಿರದ ಅರಣ್ಯ ಇಲಾಖೆಯ ಆನೆಗಳನ್ನು ಬಳಸಿಕೊಳ್ಳಲಾಯಿತು ಈ ಚಿತ್ರದಲ್ಲಿ. ಹಾಗೆ ಬಾದಾಮಿ ಮತ್ತು ಮೈಸೂರಿನ ಸುತ್ತಮುತ್ತಲಿನ ಕುದುರೆ ಸವಾರರು ಹಾಗೂ ಪ್ರಸಿದ್ಧ ಕುದುರೆ ಲಾಯಗಳಿಂದ ನೂರಾರು ತರಬೇತಿ ಪಡೆದ ಕುದುರೆಗಳನ್ನು ಬಾಡಿಗೆಗೆ ಪಡೆಯಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವತಃ ಕುದುರೆ ಸವಾರಿಯಲ್ಲಿ ನಿಪುಣರಾಗಿದ್ದರಿಂದ ಯಾವುದೇ ಭಯವಿಲ್ಲದೆ ನೈಜ ಸೈನ್ಯದ ಮಧ್ಯೆ ಓಡಿಸುತ್ತಿದ್ದರು. ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ವಂಶದ ಅತ್ಯಂತ ಶಕ್ತಿಶಾಲಿ ಅರಸ. ಕ್ರಿಸ್ತಶಕ 610ರಿಂದ 642 ಇವರು ಆಳ್ವಿಕೆಯನ್ನು ನಡೆಸಿದರು. ಆಗಿನ ವಾತಾಪಿ, ಈಗಿನ ಬಾದಾಮಿ, ಅಲ್ಲಿ ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯ ಇವೆಲ್ಲ ಸಮಾಗಮವಾದ ಕೇಂದ್ರವಾಗಿತ್ತು. ಇಮ್ಮಡಿ ಪುಲಕೇಶಿಯವರಿಗೆ ಸಾವಿರಾರು ಬಿರುದುಗಳು ಬಂದಿದ್ದಾವೆ. ಅದರಲ್ಲಿ ದಕ್ಷಿಣ ಪಥೇಶ್ವರ ಈ ಒಂದು ಬಿರುದಿಗೆ ಕಾರಣರಾದ ಉತ್ತರ ಭಾರತದ ಪ್ರಬಲ ದೊರೆ ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ವೀರ ಪುಲಕೇಶಿಯವರು ಯುದ್ಧದಲ್ಲಿ ಸೋಲಿಸಿ ಹರ್ಷವರ್ಧನನನ್ನು ಪರಾಭವಗೊಳಿಸ್ತಾರೆ. ಈ ವಿಜಯದ ನಂತರ ಅವರಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಬರುತ್ತದೆ. ಪುಲಕೇಶಿಯವರ ಬಗ್ಗೆ ಮಾಹಿತಿ ನೀವು ನೋಡಬೇಕಾದ್ರೆ ಆಗಿನ ಆಸ್ಥಾನ ಕವಿಯಾದಂಥ ರವಿಕೀರ್ತಿಯವರು ಕೆತ್ತಿಸಿದ ಪ್ರಸಿದ್ಧ ಐಹೊಳೆ ಶಾಸನವನ್ನು ಇಂದಿಗೂ ನಾವು ಕಾಣಬಹುದಾಗಿದೆ. ಅದರಲ್ಲಿ ಚಾಲುಕ್ಯರ ಸೈನಿಕದ ಶಕ್ತಿ ಮತ್ತು ಪುಲಕೇಶಿಯ ಪರಾಕ್ರಮವನ್ನು ಬರೆದಿದ್ದಾರೆ. ಕೇವಲ ಯುದ್ಧವಲ್ಲದೆ ರಾಜತಾಂತ್ರಿಕತೆಯಲ್ಲೂ ಪುಲಕೇಶಿ ಮುಂದಿದ್ದರು. ಆತ ಪರ್ಷಿಯಾ ಅಂದರೆ ಈಗಿನ ಇರಾನ್ ದೇಶದ 2ನೆಯ ಖುಸ್ರೋನ್ ಆಸ್ಥಾನಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದ್ರು ಎಂದು ಉಲ್ಲೇಖವಿದೆ. ಅಷ್ಟೇ ಅಲ್ಲ, ಪ್ರಸಿದ್ಧ ಚೀನಾ ಪ್ರವಾಸಿ ಹುಯಾನ್ ಸ್ಯಾಂಗ್ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಆತ ತನ್ನ ಬರಹದಲ್ಲಿ ಪುಲಕೇಶಿಯ ಆಡಳಿತ, ಪ್ರಜೆಗಳ ಶಿಸ್ತು ಮತ್ತು ಚಾಲುಕ್ಯ ಸೈನ್ಯದ ಶೌರ್ಯವನ್ನು ಕಂಠಮುಕ್ತದಿಂದ ಶ್ಲಾಘಿಸಿದ್ದಾನೆ. ಬಾದಾಮಿಯ ಗುಹಾಂತರ ದೇವಾಲಯಗಳು ಮತ್ತು ಐಹೊಳೆಯ ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಇಮ್ಮಡಿ ಪುಲಕೇಶಿಯವರ ಪ್ರೋತ್ಸಾಹವೇ ಕಾರಣ. ಇದನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಸಾಹಸ ದೃಶ್ಯವಿರಲಿ ಅದಕ್ಕೆ ಮೊದಲು ವಾರಗಟ್ಟಲೆ ತರಬೇತಿಯನ್ನು ಪಡೆಯುತ್ತಿದ್ದರಂತೆ. ಇಮ್ಮಡಿ ಪುಲಕೇಶಿ ಚಿತ್ರಕ್ಕಾಗಿ ಅವರು ನೈಜ ಕತ್ತಿ ವರಸೆ ಪಟುಗಳಿಂದ ತರಬೇತಿಯನ್ನು ಪಡೆದಿದ್ದರು. ಚಿತ್ರದಲ್ಲಿ ಅವರ ಕೈಚಳಕ ಎಷ್ಟು ವೇಗವಾಗಿತ್ತೆಂದರೆ ಎದುರಾಳಿಗಳು ಅವರ ವೇಗಕ್ಕೆ ಹೊಂದಿಕೊಳ್ಳುವುದು ಕಷ್ಟವಾಗ್ತಿತ್ತಂತೆ. ಆ ಕಾಲದಲ್ಲಿ ಇಂದಿನಂತೆ ಸುರಕ್ಷಿತಾ ಸಾಧನಗಳಾಗಲಿ ಅಥವಾ ಗ್ರಾಫಿಕ್ಸ್ ಆಗಿರಲಿ ಇರಲಿಲ್ಲ. ಆದರೂ ಅಣ್ಣವರು ಯುದ್ಧದ ದೃಶ್ಯಗಳಲ್ಲಿ ಅಥವಾ ಕತ್ತಿ ವರಸೆಯ ದೃಶ್ಯಗಳಲ್ಲಿ ಡೂಪ್ ಬಳಸುತ್ತಿರಲಿಲ್ಲ. ಎದುರಾಳಿ ಸೈನಿಕರ ಗುಂಪಿಗೆ ನುಗ್ಗಿ ಕತ್ತಿ ಬೀಸುವ ದೃಶ್ಯಗಳನ್ನು ಅವರೇ ಸ್ವತಃ ಮಾಡುತ್ತಿದ್ದರು. ಹಾಗೆ ಐತಿಹಾಸಿಕ ಚಿತ್ರಗಳಲ್ಲಿ ಬಳಸುತ್ತಿದ್ದ ಕತ್ತಿಗಳು ಇಂದಿನಂತೆ ಪ್ಲಾಸ್ಟಿಕ್ ಅಥವಾ ಹಗುರವಾದ ಲೋಹದಿಂದ ಆಗಿರುತ್ತಿರಲಿಲ್ಲ. ಅವು ಸಾಕಷ್ಟು ತೂಕದಿಂದ ಕೂಡಿದ್ದ ಕತ್ತಿಗಳಾಗಿದ್ದವು.
ಅಷ್ಟು ತೂಕದ ಕತ್ತಿಗಳನ್ನು ಹಿಡಿದು ಗಂಟೆಗಟ್ಟಲೆ ಚಿತ್ರೀಕರಣ ಮಾಡುವುದು ಸುಲಭದ ಮಾತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ದೈಹಿಕ ಸಾಮರ್ಥ್ಯ ಮತ್ತು ತೋಳ್ಬಲ ಈ ದೃಶ್ಯಗಳಿಗೆ ಜೀವ ತುಂಬುತ್ತಿತ್ತು. ಕತ್ತಿ ವರಸೆ ಮಾಡುವಾಗ ಕೇವಲ ಕೈಗಳು ಕೆಲಸ ಮಾಡ್ತಿರ್ಲಿಲ್ಲ. ಅವರ ಕಣ್ಣುಗಳು, ತೀಕ್ಷ್ಣತೆ, ಮುಖದ ಮೇಲಿನ ಗಾಂಭೀರ್ಯ ಈ ಪಾತ್ರದ ಶಕ್ತಿಯನ್ನು ತೋರಿಸ್ತಾ ಇತ್ತು. ಶತ್ರುವನ್ನು ಎದುರಿಸುವಾಗ ಅವರಲ್ಲಿದ್ದ ಅವರ ನೈಜ ಆವೇಶ ನೈಜ ರಾಜ್ಯನಂತೆ ಇರುತ್ತಿತ್ತು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಉದಯ್ ಕುಮಾರ್, ಕುಬ್ಜ ವಿಷ್ಣುವರ್ಧನ್ ಪಾತ್ರದಲ್ಲಿ ಉದಯ್ ಕುಮಾರ್ ಅವರು ನಟಿಸಿದರು. ನಡುವಿನ ಒಂದು ಕಾಳಗದಲ್ಲಿ ಇಬ್ಬರು ಸಮಬಲದ ನಟರಾಗಿದ್ದರಿಂದ ಇವರ ನಡುವಿನ ಕಾಳಗ ಬೆಳ್ಳಿ ತೆರೆಯ ಮೇಲೆ ರೋಚಕವಾಗಿ ಮೂಡಿಬಂದಿದೆ. ಹಾಗೆ ಯಾರಿಗೂ ಏಟಾಗದಂತೆ ಅವರು ಅತೀವ ಎಚ್ಚರಿಕೆಯನ್ನು ವಹಿಸಿ ಆಡಬೇಕಾಗಿದ್ದಂಥ ಒಂದು ಸಮಯ ಪ್ರಜ್ಞೆ ಮತ್ತು ಶಿಸ್ತು ರಾಜ್ಕುಮಾರ್ ಅವರ ಶಿಸ್ತಿಗೆ ಕಾರಣವಾಗುತ್ತೆ. ಭಾವನಾತ್ಮಕ ಹೋರಾಟ. ಚಿತ್ರದ ಕೊನೆಯಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಪಲ್ಲವರ ದೊರೆ ನರಸಿಂಹವರ್ಮನ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಇಲ್ಲಿ ಕೇವಲ ಯುದ್ಧವಲ್ಲದೆ ಅಣ್ಣ ತಮ್ಮಂದಿರ ನಡುವಿನ ಸಂಬಂಧ ಮತ್ತು ದೇಶ ಪ್ರೇಮದ ಸಂಘರ್ಷಣವನ್ನು ಮನದಟ್ಟು ಮಾಡುವಂತೆ ಚಿತ್ರಿಸಲಾಗಿದೆ. ಶತ್ರುಗಳು ಬಾದಾಮಿ ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಪುಲಕೇಶಿ ತನ್ನ ಕೊನೆಯ ಉಸಿರಿರುವವರೆಗೂ ಹೇಗೆ ಹೋರಾಡುತ್ತಾನೆ ಎಂಬುದು ಕ್ಲೈಮ್ಯಾಕ್ಸ್ ಹೈಲೈಟ್. ತನ್ನ ನಾಡಿನ ಗೌರವಕ್ಕಾಗಿ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುವ ಅಣ್ಣವರ ನಟನೆ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುವಂತಿತ್ತು. ಈ ಚಿತ್ರವನ್ನು ನೀವು ನೋಡಿದ್ದಾದರೆ ಖಂಡಿತ ಕಮೆಂಟಲ್ಲಿ ನಿಮ್ಮ ಅನುಭವಗಳನ್ನು ನಮಗೆ ತಿಳಿಸಬೇಕಾಗಿ ವಿನಂತಿ. ಚಿತ್ರದ ಕ್ಲೈಮ್ಯಾಕ್ಸ್ ಯುದ್ಧದ ಸಮಯದಲ್ಲಿ ಧೂಳು, ಹೊಗೆ ಮತ್ತು ಸೈನಿಕರ ಆಕ್ರಂದನವನ್ನು ತೋರಿಸಲು ಕಪ್ಪು ಬಿಳುಪು ಛಾಯಾಗ್ರಹಣವನ್ನು ಅದ್ಭುತವಾಗಿ ಬಳಸಿಕೊಳ್ಳಲಾಗಿದೆ. ಇದು ದೃಶ್ಯಕ್ಕೆ ಒಂದು ರೀತಿಯ ಕ್ಲಾಸಿಕ್ ಮತ್ತು ನೈಜತೆಯ ಸ್ಪರ್ಶವನ್ನು ನೀಡುತ್ತದೆ. ಪುಲಕೇಶಿ ಯುದ್ಧರಂಗದಲ್ಲಿ ವೀರಮರಣವನ್ನು ಅಪ್ಪುವ ದೃಶ್ಯವನ್ನು ಅತ್ಯಂತ ಗೌರವಯುತವಾಗಿ ಚಿತ್ರಿಸಲಾಗಿದೆ. ಒಬ್ಬ ಮಹಾನ್ ಚಕ್ರವರ್ತಿ ತನ್ನ ಮಣ್ಣಿಗಾಗಿ ಬಲಿಯಾಗುವ ದೃಶ್ಯವು ವೀಕ್ಷಕರಲ್ಲಿ ಇಂದಿಗೂ ರೋಮಾಂಚನವನ್ನು ಉಂಟು ಮಾಡುತ್ತದೆ. ರಾಜ್ಕುಮಾರ್ ಅವರ ಮುಖದಲ್ಲಿನ ಆ ತೇಜಸ್ಸು ಮತ್ತು ಗಾಂಭೀರ್ಯ ಆ ದೃಶ್ಯಕ್ಕೆ ಜೀವವನ್ನು ತುಂಬಿದೆ. ಬಾಹುಬಲಿಯಂತಹ ಚಿತ್ರಗಳು ಇಂದಿನ ತಂತ್ರಜ್ಞಾನ ಬಳಸಿ ಅದ್ಧೂರಿಯಾಗಿ ಮೂಡಿ ಬಂದಿರಬಹುದು. ಆದರೆ 1967ರಲ್ಲೇ ಯಾವುದೇ ಸೌಲಭ್ಯವಿಲ್ಲದೆ ಇಮ್ಮಡಿ ಪುಲಿಕೇಶಿ ಚಿತ್ರದ ಮೂಲಕ ಅಂತಹ ಒಂದು ಅದ್ಧೂರಿ ಕ್ಲೈಮ್ಯಾಕ್ಸ್ ನೀಡಿದ್ದು ಕನ್ನಡಿಗರ ನಿಜವಾದ ಹೆಮ್ಮೆ. ಇಮ್ಮಡಿ ಪುಲಕೇಶಿ ಅವರಿಗೆ ಬಂದ ಬಿರುದುಗಳಲ್ಲಿ ಮುಖ್ಯ ಬಿರುದುಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ನೌಕಾಪಡೆಯ ಪಿತಾಮಹ. ಯುದ್ಧ ಭೂಮಿಯಲ್ಲಿ ಮೊದಲ ಬಾರಿಗೆ ನೌಕೆಯನ್ನು ಕಟ್ಟಿದ ಕೀರ್ತಿ ನಮ್ಮ ಇಮ್ಮಡಿ ಪುಲಕೇಶಿ ಅವರಿಗೆ ಸಲ್ಲಬೇಕು. ದಕ್ಷಿಣಪತೇಶ್ವರ, ಪರಮೇಶ್ವರ, ಸತ್ಯಾಶ್ರಯ, ಪೃಥ್ವಿವಲ್ಲಭ, ಮಹಾರಾಜಾದಿರಾಜ, ಭಟ್ಟಾಚಾರ್ಯ, ಶ್ರೀ ಪೃಥ್ವಿವಲ್ಲಭ. ಕನ್ನಡ ನಾಡಿನ ಶೌರ್ಯದ ಇತಿಹಾಸ ಮತ್ತು ಅಣ್ಣವರ ಈ ಅಮೋಘ ಚಿತ್ರದ ಬಗ್ಗೆ ಹೇಳಿದ ಮಾಹಿತಿ ಹೇಗನ್ನಿಸ್ತು ನಿಮಗೆ? ಖಂಡಿತ ಕಮೆಂಟ್ ಮಾಡಿ ಹೇಳಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಜೊತೆಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಧನ್ಯವಾದಗಳು.